ಶ್ರೀರಾಮನ ಮಹಿಮೆ ಅನಂತ, ಧರ್ಮದ ಮಾರ್ಗದಲ್ಲಿ ನಡೆಯುವ ಪವಿತ್ರ ಯಾನವೇ ರಾಮಾಯಣ. ಸ್ವಾಗತ ನಿಮ್ಮೆಲ್ಲರಿಗೂ, ಆರ್ಷವಾಣಿ ಚಾನೆಲಿಗೆ. ಇಂದಿನ 16ನೇ ಭಾಗದಲ್ಲಿ, ಭಕ್ತ ಹನುಮಂತನು ಲಂಕೆಗೆ ಪ್ರವೇಶಿಸಿ ಸೀತಾಮಾತೆಯ ದರ್ಶನವರೆಗೆ, ರಾಮನ ಸಂದೇಶದಿಂದ ಯುದ್ಧದ ಘೋಷಣೆಯವರೆಗೆ ನಡೆಯುವ ಅದ್ಭುತ ಕಥಾ ಪ್ರವಾಹಕ್ಕೆ ನಿಮಗೆಲ್ಲರನ್ನೂ ಆಹ್ವಾನಿಸುತ್ತೇವೆ. ಈ ಪವಿತ್ರ ಕಥೆಗಳು ನಿಮ್ಮ ಮನಸ್ಸನ್ನು ಶುದ್ಧಿಗೊಳಿಸಲಿ, ಧರ್ಮದ ದೀಪವನ್ನು ಬೆಳಗಿಸಲಿ. ಲಂಕಾದ್ವಾರದ ಬಳಿ ಹನುಮಂತನಿಗೆ ಲಂಕಿನಿ ಎಂಬ ರಾಕ್ಷಸಿ ಅಡ್ಡಿಯಾಗುತ್ತಾಳೆ. ಆತನು ಅವಳನ್ನು ಅಲ್ಪ ಬಲದಿಂದ ಹೊಡೆದು ತಳ್ಳಿದಾಗ, ಲಂಕಿನಿಗೆ ತಿಳಿಯುತ್ತದೆ ಈ ಮಹಾವೀರ ಲಂಕಾ ನಾಶಕ್ಕೆ ಕಾರಣನಾಗುವನು. ಆಕೆ ತಕ್ಷಣವೇ ದಾರಿ ಬಿಡುತ್ತಾಳೆ. ಹನುಮಂತನು ಲಂಕೆಯೊಳಗೆ ನುಗ್ಗಿ, ಅದರ ವೈಭವವನ್ನೆಲ್ಲ ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಸ್ಫಟಿಕದ ಅರಮನೆಗಳು, ಮಣಿಮಯ ಗೋಪುರಗಳು ಎಲ್ಲೆಲ್ಲೂ ಪ್ರಕಾಶಿಸುತ್ತಿದ್ದವು. ಆತನು ಮನೆಗೋಡೆಗಳ ಮೇಲೆ ಜಿಗಿದು, ಎಲ್ಲೆಡೆ ಸೀತೆಯನ್ನು ಹುಡುಕುತ್ತಾನೆ. ಕೆಲವು ಮನೆಯೊಳಗೆ ದಿವಿಸ್ಗಳನ್ನು, ಕೆಲವು ಕಡೆ ರಾಕ್ಷಸಿಯರನ್ನು ನೋಡಿ ಬೇಸರಗೊಳ್ಳುತ್ತಾನೆ. ಅವನು ಅಶೋಕವನಕ್ಕೆ ಬಂದುದಾಗ, ಹಸಿರಿನಿಂದ ಕಂಗೊಳಿಸುವ ಆ ಕಾನನದ ಮಧ್ಯೆ ಸುಂದರವಾದ ಮೃದು ಹಾಸಿಗೆಯ ಮೇಲೆ ಕುಳಿತಿರುವ ದೇವಿಯೊಬ್ಬಳನ್ನು ನೋಡಿ ಸೀತೆಯೇ ಎಂದು ಅನುಮಾನಿಸುತ್ತಾನೆ. ಆಕೆ ದುಃಖದಲ್ಲಿ ನೆನೆಸಿಕೊಂಡು ಕುಳಿತಿದ್ದಳು. ಅವಳ ಮುಖದಲ್ಲಿ ಕಳೆಗುಂದಿದ ಕಿರಣ, ಕಣ್ಣುಗಳಲ್ಲಿ ಅಳಿಲೆಯ ಅಂಶ ಇತ್ತು. ಹನುಮಂತನು ಸೀತೆಯ ದುಃಖದಿಂದ ಕಂಗಳೆರಕಿಸುತ್ತಾನೆ. ರಾವಣನ ಆಜ್ಞೆಯಿಂದ ಸೀತೆಯ ಸುತ್ತಲೂ ಇದ್ದ ರಾಕ್ಷಸಿಯರು ಅವಳನ್ನು ಮದುವೆಗೆ ಒತ್ತಾಯಿಸುತ್ತಿದ್ದರು. ಆದರೆ ಸೀತೆ ಧೈರ್ಯದಿಂದ ಅವುಗಳಿಗೆ ಎದುರಿಸುತ್ತಿದ್ದಳು. ರಾವಣನು ಸೀತೆಯ ಬಳಿಗೆ ಬಂದು ಮತ್ತೆ ಮದುವೆ ಬೆದರಿಕೆ ನೀಡುತ್ತಾನೆ. ಆದರೆ ಸೀತೆ ಧೀರವಾಗಿ, ನಾನು ರಾಮನ ಧರ್ಮಪತ್ನಿ. ನಿನ್ನ ಹೆಸರನ್ನು ಕೇಳಿದರೂ ನನ್ನ ಕಿವಿಗೆ ಕೊಳೆ ಎಂದು ತಿರಸ್ಕರಿಸುತ್ತಾಳೆ. ಸೀತೆಯ ಮಾತುಗಳೇ ರಾವಣನ ಹೃದಯಕ್ಕೆ ಬಾಣವಾಗಿ ಬೀಳುತ್ತವೆ. ಅವನು ಕೋಪದಿಂದ ಹೊರಟು ಹೋಗುತ್ತಾನೆ. ಸೀತೆ ತನ್ನ ಧೈರ್ಯದಿಂದ ಎಲ್ಲರ ಮನಗೆದ್ದಳು. ಸೀತೆಗೆ ಸಹಾನುಭೂತಿ ಇರುವ ತ್ರುಜಟಾ ಎಂಬ ರಾಕ್ಷಸಿಯೇ, ನೀನು ಶೋಕಿಸಬೇಡ. ನಾನು ಕನಸಿನಲ್ಲಿ ರಾಮನ ವಿಜಯವನ್ನು ನೋಡಿದ್ದೇನೆ ಎನ್ನುತ್ತಾಳೆ. ಹನುಮಂತನು ಮರದ ಮೇಲಿಂದಲೇ ರಾಮನ ನಾಮವನ್ನು ಜಪಿಸುತ್ತಿದ್ದಾಳೆ ಎಂಬ ಸೂಚನೆ ಪಡೆದು, ಧೈರ್ಯದಿಂದ ಮರದಿಂದ ಇಳಿದು ಸೀತೆಯ ಬಳಿ ಹೋಗುವ ನಿರ್ಧಾರ ತಾಳುತ್ತಾನೆ. ಹನುಮಂತನು ಸೀತೆಯ ಮುಂದೆ ರಾಮನ ಉಂಗುರವನ್ನಿಡುತ್ತಾನೆ. ಅದು ಕಂಡ ಕ್ಷಣವೇ ಆಕೆಯ ಕಣ್ಣುಗಳೇ ನೇರಗುಳಿಯುತ್ತವೆ. ಹನುಮಂತನು ತನ್ನ ಪರಿಚಯವನ್ನು, ರಾಮನ ಸಂದೇಶವನ್ನು ಅತ್ಯಂತ ಶ್ರದ್ಧೆಯಿಂದ ಹೇಳುತ್ತಾನೆ. ಸೀತೆ, ನಿಜವೋ ಇಲ್ಲವೋ ಎಂಬ ಅನುಮಾನದಿಂದ ಕೇಳುತ್ತಾಳೆ. ಹನುಮಂತನು ರಾಮನ ಆಲಿಂಗನ, ದುಃಖ, ತ್ಯಾಗ ಹಾಗೂ ಇಚ್ಛೆಗಳ ಬಗ್ಗೆ ವಿವರಿಸುತ್ತಾನೆ. ಸೀತೆಯ ಕಣ್ಣುಗಳಿಂದ ಆನಂದ ಬಿಲ್ಲುಗಳೆತ್ತವೆ. ಸೀತೆ ಇನ್ನೂ ಏನು ಸಂಶಯವಿಲ್ಲದೆ, ಹನುಮಂತನನ್ನು ಆಪ್ತನೆಂದು ತಿಳಿದು ಆಶೀರ್ವಾದ ಮಾಡುತ್ತಾಳೆ. ಆಕೆಗೆ ಧೈರ್ಯ ಪುನಃ ಬರುತ್ತದೆ. ಹನುಮಂತನು ರಾಮನು ನೀಡಿದ ಉಂಗುರವನ್ನಿಡುತ್ತಾನೆ. ಸೀತೆ ಅದನ್ನು ಕೈಯಲ್ಲಿ ಹಿಡಿದು ಲಾಲನೆ ಮಾಡುವ ದೃಶ್ಯವು ದೇವತೆಗಳನ್ನು ಕಣ್ಣೀರಾಗಿಸುತ್ತದೆ. ಸೀತೆ ರಾಮನೊಂದಿಗೆ ವನವಾಸದ ದಿನಗಳನ್ನು ನೆನೆದು ಹನುಮಂತನಿಗೆ ವಿವರಿಸುತ್ತಾಳೆ. ಆಕೆಯ ಪ್ರೀತಿಯ ಮೌಲ್ಯವನ್ನು ಆತನು ಅರಿಯುತ್ತಾನೆ. ಹನುಮಂತನು, ನಾನು ರಾಮನನ್ನು ಕರೆತರುತ್ತೇನೆ, ನೀನು ಧೈರ್ಯವಿರಲಿ ಎಂದು ಭರವಸೆ ನೀಡುತ್ತಾನೆ. ಸೀತೆ ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ಕೊಡುತ್ತಾಳೆ ರಾಮನಿಗೆ ತಲುಪಿಸುವಂತೆ. ಇದು ರಾಮನಿಗೆ ಭಾರವಾದ ಸಂಕೇತವಾಗಿರುತ್ತದೆ. ಹನುಮಂತನು ಸೀತೆಗೆ ವಿದಾಯ ಹೇಳಿ ಮರದ ಮೇಲೆ ಏರಿ ಇನ್ನು ಮುಂದೆ ಮಾಡುವ ಕಾರ್ಯಗಳನ್ನೆಲ್ಲ ಯೋಚಿಸುತ್ತಾನೆ. ಹನುಮಂತನು ಇಡೀ ಲಂಕೆಯ ಸೇನೆಯ ಮೇಲೆ ವೀರವಾಗಿ ದಾಳಿ ಮಾಡುತ್ತಾನೆ. ಆತನ ವೇಗಕ್ಕೆ ಯಾರೂ ಸಮರಾಗಲಾರೆ. ಹನುಮಂತನು ಅಶೋಕವನದಲ್ಲಿ ಉಗ್ರ ಧ್ವಂಸವನ್ನು ಶುರು ಮಾಡುತ್ತಾನೆ. ಮರಗಳು, ಮಂದಿರಗಳು ಕುಸಿದು ಬಿಡುತ್ತವೆ. ಅನೇಕ ರಾಕ್ಷಸರು ಬಂದರೂ ಹನುಮಂತನಿಗೆ ಎದುರಿಸಲಾರರು. ಅವನು ಎಲ್ಲರನ್ನೂ ಸೋಲಿಸುತ್ತಾನೆ. ರಾವಣನ ಪುತ್ರ ಅಕ್ಷಯಕುಮಾರನು ಬಂದು ಹೋರಾಟ ಆರಂಭಿಸುತ್ತಾನೆ. ಆದರೆ ಹನುಮಂತನು ಅವನನ್ನು ಯುದ್ಧದಲ್ಲಿ ಹೊಡೆದು ಹಾಕುತ್ತಾನೆ. ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರ ಬಳಸುತ್ತಾನೆ. ಹನುಮಂತನು ಅದನ್ನು ಗೌರವಿಸುತ್ತಾ ಬಂಧನಕ್ಕೆ ಒಳಗಾಗುತ್ತಾನೆ. ಬಂಧಿತ ಹನುಮಂತನನ್ನು ರಾವಣನ ಸಭೆಗೆ ಕರೆತರುತ್ತಾರೆ. ಹನುಮಂತನು ಧೈರ್ಯದಿಂದ ಮಾತನಾಡುತ್ತಾನೆ. ಹನುಮಂತನು ಧರ್ಮ ಮತ್ತು ನ್ಯಾಯದ ಬಗ್ಗೆ ರಾವಣನಿಗೆ ಉಪದೇಶಿಸುತ್ತಾನೆ. ಆದರೆ ರಾವಣನು ಗರ್ವದಿಂದ ಅವನ ಮಾತು ಕಡೆಗಣಿಸುತ್ತಾನೆ. ರಾವಣನು ಹನುಮಂತನ ಲಾಂಗೆಗೆ ಬೆಂಕಿ ಹಚ್ಚಲು ಆಜ್ಞೆ ನೀಡುತ್ತಾನೆ. ರಾಕ್ಷಸರು ಹರ್ಷದಿಂದ ಅವನ ಲಾಂಗೆಗೆ ಬೆಂಕಿ ಹಚ್ಚುತ್ತಾರೆ. ಹನುಮಂತನು ಬೆಂಕಿಯ ಲಾಂಗೆ ಸಹಿತ ಲಂಕೆಯೊಳಗೆ ಓಡುತ್ತಾನೆ. ಭಾರೀ ಹೊತ್ತಿಗೆ ಲಂಕೆಯ ಪ್ರಮುಖ ಪ್ರದೇಶಗಳು ಬೆಂಕಿಗಾಹುತಿಯಾಗುತ್ತವೆ. ಲಂಕೆಯ ಜನತೆ ಭಯಭೀತರಾಗಿ ಓಡುತ್ತಾರೆ. ಹನುಮಂತನು ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೆ. ಹನುಮಂತನು ಸಮುದ್ರ ತೀರಕ್ಕೆ ಹಿಂದಿರುಗಿ, ವಾನರ ಸೇನೆಯಿಂದ ಮಿಲನಗೊಳ್ಳುತ್ತಾನೆ. ಹನುಮಂತನು ಸಮುದ್ರವನ್ನು ಪುನಃ ದಾಟಿ ಕಿಷ್ಕಿಂಧೆಗೆ ಮರಳುತ್ತಾನೆ. ಎಲ್ಲ ವಾನರರು ಸಂಭ್ರಮಿಸುತ್ತಾರೆ. ಹನುಮಂತನು ರಾಮನಿಗೆ ಸೀತೆಯ ಚೂಡಾಮಣಿಯನ್ನು ತೋರಿಸುತ್ತಾನೆ.
ರಾಮನ ಕಣ್ಣು ತಕ್ಷಣ ಕಣ್ಣೀರಿಗೆ ಒಳಗಾಗುತ್ತವೆ. ಹನುಮಂತನು ಸೀತೆಯ ಸ್ಥಿತಿಗತಿಗಳನ್ನೆಲ್ಲ ವಿವರಿಸುತ್ತಾನೆ. ರಾಮನ ಮನಸ್ಸು ನೋವಿನಿಂದ ತುಂಬುತ್ತದೆ. ಸುಗ್ರೀವ ಮತ್ತು ಲಕ್ಷ್ಮಣನು ರಾಮನಿಗೆ ಧೈರ್ಯ ತುಂಬಿಸುತ್ತಾರೆ. ಯುದ್ಧಕ್ಕಾಗಿ ಸಜ್ಜಾಗುವ ಸಂಕಲ್ಪ ಜನ್ಮಿಸುತ್ತದೆ. ವಾನರರು ಸಮುದ್ರ ದಂಡೆಗೆ ಸೇರುತ್ತಾರೆ. ನಳನಿಗೆ ಸೇತುವೆ ನಿರ್ಮಾಣದ ಜವಾಬ್ದಾರಿ ನೀಡಲಾಗುತ್ತದೆ. ವಾನರರು ಕಲ್ಲು ಮತ್ತು ಮರಗಳಿಂದ ಸೇತುವೆ ಕಟ್ಟುತ್ತಾರೆ. ಶ್ರೀರಾಮನು ಸಮುದ್ರ ದೇವತೆಗೆ ಪ್ರಾರ್ಥಿಸುತ್ತಾನೆ. ಸೇತುವೆ ನಿರ್ಮಾಣ ಪೂರ್ಣಗೊಳ್ಳುತ್ತದೆ. ರಾಮ, ಲಕ್ಷ್ಮಣ, ಸುಗ್ರೀವ, ಅಂಜಾಡ ಮೊದಲಾದವರು ಪ್ರಯಾಣ ಆರಂಭಿಸುತ್ತಾರೆ. ರಾಮನು ಲಂಕೆಗೆ ಪ್ರವೇಶಿಸುತ್ತಾನೆ. ಅವನ ದರ್ಶನದಿಂದ ಭಯದಿಂದ ರಾಕ್ಷಸರ ಎದೆ ಜಳ್ಳಾಗುತ್ತದೆ. ರಾವಣನ ಸಹೋದರ ವಿಭೀಷಣನು ರಾಮನ ಶರಣಾಗುತ್ತಾನೆ. ರಾಮನು ಅವನನ್ನು ಸಮರ್ಥವಾಗಿ ಅಂಗೀಕರಿಸುತ್ತಾನೆ. ರಾಮನ ಬಳಿಗೆ ವಿಭೀಷಣನು ರಾವಣನ ಆಂತರಂಗ ಬಗೆಹರಿಸುತ್ತಾನೆ. ರಾಮನು ಲಂಕಾಧಿಪತ್ಯಕ್ಕಾಗಿ ಯುದ್ಧಕ್ಕೆ ಸಜ್ಜಾಗುತ್ತಾನೆ. ರಾಮನು ರಾವಣನಿಗೆ ಮನ್ನಣೆ ಕಳುಹಿಸುತ್ತಾನೆ. ಆದರೆ ರಾವಣನು ಧಿಕ್ಕರಿಸುತ್ತಾನೆ. ಯುದ್ಧ ಘೋಷಣೆಯಾಗುತ್ತದೆ. ಅನೇಕ ವಾನರರು, ಹನುಮಂತ, ಅಂಗದ, ನೀಲ, ಜಾಂಬವಂತ ಮೊದಲಾದವರು ಯುದ್ಧಸಿದ್ಧರಾಗುತ್ತಾರೆ. ಯುದ್ಧ ಪ್ರಾರಂಭವಾಗುತ್ತದೆ. ವಾನರರು ರಾಕ್ಷಸರ ಮೇಲೆ ದಾಳಿ ಮಾಡುತ್ತಾರೆ. ಭಾರೀ ಘರ್ಷಣೆ ನಡೆಯುತ್ತದೆ. ಕುಂಭಕರ್ಣ, ಮಕರಾಕ್ಷ, ವಿಕಟರಕ್ಷರು ಯುದ್ಧದಲ್ಲಿ ಭೀಕರವಾಗಿ ಹೋರಾಡುತ್ತಾರೆ. ಆದರೆ ರಾಮಭಕ್ತರ ಶಕ್ತಿ ಹೆಚ್ಚಾಗಿರುತ್ತದೆ. ಲಕ್ಷ್ಮಣನು ಬಹುಮಾನ್ಯ ಶಕ್ತಿಯೊಂದಿಗೆ ದಂಡಪಾಣಿಯನ್ನು ಸೋಲಿಸುತ್ತಾನೆ. ಯುದ್ಧ ವೇಗವಾಗಿ ಬೆಳೆಯುತ್ತದೆ. ಇಂದ್ರಜಿತನು ಮಾಯಾ ಯುದ್ಧ ಆರಂಭಿಸುತ್ತಾನೆ. ರಾಮ ಲಕ್ಷ್ಮಣರಿಗೆ ಭಾರೀ ಹಾನಿ ಮಾಡುತ್ತಾನೆ. ಇಂದ್ರಜಿತನು ನಾಗಪಾಶದಿಂದ ರಾಮ ಲಕ್ಷ್ಮಣರನ್ನು ಬಂಧಿಸುತ್ತಾನೆ. ವಾನರರು ಅಳಲು ಮಾಡುವಷ್ಟರಲ್ಲೇ ಗರುಡನು ಬಂದು ಅವರನ್ನು ಮುಕ್ತಗೊಳಿಸುತ್ತಾನೆ. ಮತ್ತೆ ವಾನರ ಸೇನೆ ಧೈರ್ಯದಿಂದ ಹೋರಾಡುತ್ತಿದ್ದು ರಾಕ್ಷಸರಿಗೆ ಹಿನ್ನಡೆಯಾಗುತ್ತದೆ. ರಾಮನು ತನ್ನ ಬಾಣಗಳಿಂದ ರಾಕ್ಷಸರಿಗೆ ಭಾರೀ ನಾಶ ಮಾಡುತ್ತಾನೆ. ಲಕ್ಷ್ಮಣನು ಕಂಬಾದನಿಗೆ ಎದೆ ಹಾಕುತ್ತಾನೆ. ಹನುಮಂತನು ಲಂಕೆಯೊಳಗೆ ಪ್ರವೇಶಿಸಿ ಅಮೋಘ ಶಕ್ತಿ ಪ್ರದರ್ಶಿಸುತ್ತಾನೆ. ರಾಮಾಯಣದ ಯುದ್ಧಕತೆ ಇನ್ನೂ ಗಾಢವಾಗುತ್ತದೆ. ರಾಮನ ನಾಮದಲ್ಲಿ ಬಲವಿದೆ, ಸೀತೆಯ ಧೈರ್ಯದಲ್ಲಿ ವಿಶ್ವಾಸವಿದೆ, ಹನುಮಂತನ ಶಕ್ತಿಯಲ್ಲಿ ಶರಣಾಗತಿಯ ಶ್ರೇಷ್ಠತೆ ಇದೆ. ಇಂದಿನ ಭಾಗದಲ್ಲಿ ನಾವು ಲಂಕಾದೊಳಗಿನ ಮಹಾಪವಾಡಗಳನ್ನು ನೋಡಿದೆವು. ಧರ್ಮ ಹಾಗೂ ಅಧರ್ಮದ ನಡುವಿನ ಉದ್ವಿಗ್ನ ಕ್ಷಣಗಳನ್ನು ಅನುಭವಿಸಿದೆವು. ನೀವು ಇಂತಹವೇ ಇನ್ನೂ ಅನೇಕ ಪವಿತ್ರ ಕಥೆಗಳೊಂದಿಗೆ ನಮ್ಮೊಂದಿಗೆ ಇರಿ. ಆರ್ಷವಾಣಿಯ ಈ ದೈವಿಕ ಯಾತ್ರೆಯಲ್ಲಿ ನಿಮ್ಮ ಆಸಕ್ತಿಯು, ನಿಮ್ಮ ಶ್ರದ್ಧೆಯು ನಮ್ಮ ಪ್ರೇರಣೆಯಾಗಿದೆ. ಪುನಃ ಭೇಟಿಯಾಗೋಣ ನಾಳೆಯ ಪವಿತ್ರ ಕಥೆಯಲ್ಲಿ. ಜೈ ಶ್ರೀರಾಮ. ನಮಸ್ಕಾರ.